ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಗೆದ್ದು ಬೀಗಿದ ಬಿಜೆಪಿ. ಠಾಕ್ರೆ ಸಹೋದರರು ಮತ್ತು ಕಾಂಗ್ರೆಸ್ ಪ್ರತ್ಯೇಕ ಸ್ಪರ್ಧಿಸಿದ್ದೇ ಬಿಜೆಪಿ ಗೆಲುವಿಗೆ ಕಾರಣವಾಯಿತಾ? ಮರಾಠಿ ನೆಲದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಎಷ್ಟು ಗಟ್ಟಿಯಾಗಿ ಉಳಿಸಿಕೊಳ್ಳಬಹುದು? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ದೇಶದ ಗಮನ ಸೆಳೆದಿದ್ದ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಂದರೆ BMC ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಜಯ ಸಾಧಿಸಿದೆ. ಕಳೆದ 3 ದಶಕದಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅವಿಭಜಿತ ಶಿವಸೇನೆ ಹೊಂದಿದ್ದ ಪ್ರಾಬಲ್ಯ ಈಗ ಮುಕ್ತಾಯಗೊಂಡಿದೆ. ಇದಕ್ಕೆ ಕಾಂಗ್ರೆಸ್ ಮತ್ತು ಶಿವಸೇನೆಯ UBT ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದೇ ಕಾರಣ ಎನ್ನಲಾಗ್ತಿದೆ. ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತ ನಗರವಾದ ಮುಂಬೈ ಮಹಾನಗರ ಪಾಲಿಕೆ ಬಜೆಟ್ ಗಾತ್ರ ಸರಿಸುಮಾರು 74,427 ಕೋಟಿ. ಈ ಶ್ರೀಮಂತ ನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಹವಣಿಸುತ್ತಿದ್ದ ಬಿಜೆಪಿಯ ಕನಸು ಈಗ ನನಸಾಗ್ತಿದೆ. ಒಟ್ಟು 227 ಸದಸ್ಯ ಬಲ ಇರುವ BMCಯಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಒಳಗೊಂಡ ಮೈತ್ರಿಯು 118 ಸ್ಥಾನಗಳನ್ನು ಪಡೆದಿದೆ. ಅದರಲ್ಲಿ ಬಿಜೆಪಿ 89 ಮತ್ತು ಶಿಂದೆ ಬಣ 29 ಕ್ಷೇತ್ರಗಳನ್ನು ಗೆಲುವು ಸಾಧಿಸುವ ಮೂಲಕ ಸರಳ ಬಹುಮತ ಪಡೆದಿದೆ. ಅದೇ ರೀತಿ ಕಾಂಗ್ರೆಸ್ 24 ಸ್ಥಾನ, ಇನ್ನು ಶಿವಸೇನೆ UBT 65 ಸ್ಥಾನ ಹಾಗೂ ಇತರ ಅಭ್ಯರ್ಥಿಗಳು 20 ಸ್ಥಾನಗಳನ್ನು ಪಡೆದು ತೃಪ್ತಿಪಟ್ಟಿದ್ದಾರೆ. ವಿಪಕ್ಷಗಳ ಮೈತ್ರಿಕೂಟವಾದ ಮಹಾ ವಿಕಾಸ ಅಘಡಿ ಅಂದರೆ MVAಯಲ್ಲಿನ ಪಕ್ಷಗಳ ಭಿನ್ನಮತವೇ ಈ ಕಳಪೆ ಸಾಧನೆಗೆ ಕಾರಣ ಎನ್ನಲಾಗ್ತಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನೆಯ UBT ಪಕ್ಷವು ಮೈತ್ರಿ ಮಾಡಿಕೊಳ್ಳದೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. ಈ ಸ್ಪರ್ಧೆಯು ಮತವನ್ನು ವಿಭಜನೆಗೊಳಿಸಿದೆ. ಇದೇ ಬಿಜೆಪಿಯ ಗೆಲುವಿಗೆ ಕಾರಣವೂ ಎಂದು ಹೇಳಲಾಗ್ತಿದೆ. ಶ್ರೀಮಂತ ನಗರವಾದ ಮುಂಬೈ ರಾಜಕಾರಣವು ಸಾಂಪ್ರದಾಯಿಕವಾಗಿ ಮರಾಠಿ ಅಸ್ಮಿತೆಯನ್ನು ಆಧರಿಸಿದೆ. ಹಲವಾರು ದಶಕಗಳಿಂದ ಪ್ರಾದೇಶಿಕ ಪಕ್ಷಗಳೇ ಯಜಮಾನರಂತೆ ಆಳ್ವಿಕೆ ನಡೆಸಿದ್ದಾರೆ. ಈ ಚುನಾವಣೆಗೆ ಉದ್ಧವ್ ಠಾಕ್ರೆಯ ಶಿವಸೇನಾ UBT ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಮುರಿದು ಬಿದ್ದ ಪರಿಣಾಮ 2 ದಶಕಗಳ ವೈಮನಸ್ಸನ್ನು ಮರೆತು ಶಿವಸೇನಾ UBT ನಾಯಕ ಉದ್ಧವ್ ಠಾಕ್ರೆ ಹಾಗೂ MNSನ ರಾಜ್ ಠಾಕ್ರೆ ಒಂದಾಗಿದ್ದರು. ಆದರೂ ಮತದಾರರು ಪ್ರಾದೇಶಿಕ ಪಕ್ಷಗಳ ಕಡೆಗೆ ಒಲವನ್ನು ತೋರದೆ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯ ಗೆಲುವಿಗೆ ಕಾರಣರಾದರು. UBT ಮತ್ತು ಕಾಂಗ್ರೆಸ್ ಪ್ರತ್ಯೇಕ ಸ್ಪರ್ಧೆ, ಮತ ವಿಭಜನೆ. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಶಿವಸೇನಾ ಅಂದರೆ UBT ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧಿಸಿ ಮತ ವಿಭಜನೆಗೆ ಕಾರಣರಾದರು. ಮುಂಬೈನ ಕನಿಷ್ಠ 32 ವಾರ್ಡ್ಗಳಲ್ಲಿ ಈ ಮತ ವಿಭಜನೆಯಿಂದ ಬಿಜೆಪಿ ಮತ್ತು ಏಕನಾಥ್ ಶಿಂದೆಯ ಶಿವಸೇನೆಗೆ ನೇರವಾಗಿ ಸಹಾಯವಾಗಿದೆ ಎಂದು ಹಲವಾರು ವರದಿಗಳು ಹೇಳ್ತಿವೆ. ಇನ್ನು ಮಹಾರಾಷ್ಟ್ರ ರಾಜ್ಯ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಅಭ್ಯರ್ಥಿವಾರು ಮತದಾರರ ದತ್ತಾಂಶದ ವಿಶ್ಲೇಷಣೆಯು ವಿರೋಧ ಪಕ್ಷದ ವಿಭಜನೆಯು ಬಿಜೆಪಿಗೆ 21 ವಾರ್ಡ್ಗಳನ್ನು ಮತ್ತು ಶಿಂದೆ ನೇತೃತ್ವದ ಶಿವಸೇನೆಗೆ ಸುಮಾರು 10 ವಾರ್ಡ್ಗಳನ್ನು ಗೆಲ್ಲಲು ನೇರವಾಗಿ ಸಹಾಯ ಮಾಡಿದೆ ಎಂದು ಹೇಳ್ತದೆ. ಇದರ ಜೊತೆಗೆ ಯಾವ ಮೈತ್ರಿಕೂಟದ ಭಾಗವಾಗಿರದ ಅಜಿತ್ ಪವಾರ್ ನೇತೃತ್ವದ NCP ಕೂಡ 1 ವಾರ್ಡ್ನಲ್ಲಿ ಮತದ ಲಾಭ ಗಳಿಸಿದೆ ಎಂದು ಹೇಳಿದೆ. ಇನ್ನು ಶಿವಸೇನಾ UBTಯಿಂದ ಹೊರಬಂದ ಕಾಂಗ್ರೆಸ್ ಪಕ್ಷವು ಈ ಚುನಾವಣೆಗಾಗಿ ಪ್ರಕಾಶ್ ಅಂಬೇಡ್ಕರ್ ಅವರ ವಂಚಿತ ಬಹುಜನ್ ಅಘಾಡಿ ಅಂದರೆ VBA ಜೊತೆ ಮೈತ್ರಿ ಮಾಡಿಕೊಳ್ತು. ಆದರೆ ಈ ಮೈತ್ರಿ ಎರಡೂ ಪಕ್ಷಗಳಿಗೂ ವರವಾಗಿ ಪರಿಣಮಿಸಲಿಲ್ಲ. ವಾರ್ಡ್ ನಂಬರ್ 173 ಮತ್ತು 225ರಲ್ಲಿ ಶಿಂದೆ ನೇತೃತ್ವದ ಶಿವಸೇನಾ ಅಭ್ಯರ್ಥಿಗಳ ಪ್ರಚಾರವು ಬಿಜೆಪಿಯ ಗೆಲುವಿಗೆ ಕಾರಣ ಎಂದು ಬಣ್ಣಿಸಲಾಗಿದೆ. ಮತ ವಿಭಜನೆಯಿಂದ ಕಾಂಗ್ರೆಸ್ ಮತ್ತು VBAಗೆ ಭಾರೀ ಹೊಡೆತ ಬಿದ್ದಿದೆ. ಬಹುತೇಕ ಕಡೆಯಲ್ಲಿ ಬಿಜೆಪಿ ಮತ್ತು UBT ಪಕ್ಷಗಳು ನೇರ ಪೈಪೋಟಿಯಲ್ಲಿದ್ವು. ವಾರ್ಡ್ ನಂಬರ್ 63 ಅಂಧೇರಿಯಲ್ಲಿ ಬಿಜೆಪಿಯ ರೂಪೇಶ್ ಸಾವರ್ಕರ್ 9,193 ಮತಗಳನ್ನು ಪಡೆದರೆ ಅಲ್ಲೇ UBTಯ ಅಭ್ಯರ್ಥಿ ದೇವೇಂದ್ರ ಅಂಬರ್ಕರ್ 8,655 ಮತಗಳನ್ನು ಪಡೆದರು. ಬಿಜೆಪಿಯು ಕೇವಲ 538 ಮತಗಳ ಅಂತರದಿಂದ ಗೆಲುವು ಕಾಣಿತು. ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸನಪ್ 4,380 ಮತಗಳನ್ನು ಪಡೆದು ಮತ ವಿಭಜನೆಗೆ ಕಾರಣರಾದರು. ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ 129 ಘಾಟ್ಕೋಪರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಮಾಟೆ 9,815 ಮತಗಳನ್ನು ಪಡೆದರೆ ರಾಜ್ ಠಾಕ್ರೆ ನೇತೃತ್ವದ MNSನ ಅಭ್ಯರ್ಥಿ ವಿಜಯ ಗೀತೆ ಅವರು 6,793 ಮತಗಳನ್ನು ಪಡೆದರು. ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೃಪ್ತಿ ಮಾಟೆಲೆ 6,467 ಮತಗಳನ್ನು ಪಡೆದು ಮತ್ತೆ ಮತ ವಿಭಜನೆಗೆ ಕಾರಣರಾದರು. ಇನ್ನು ಪಾಟ್ಕೋಪರ್ ಈಸ್ಟ್ ವಾರ್ಡ್ ನಂಬರ್ 133ರಲ್ಲಿ ಶಿಂದೆ ನೇತೃತ್ವದ ಶಿವಸೇನಾ ಅಭ್ಯರ್ಥಿ ನಿರ್ಮಿತಿ ಕಾಂಡೆ 12,295 ಮತಗಳನ್ನು ಗಳಿಸಿ ಗೆದ್ದರೆ VBA ಅಭ್ಯರ್ಥಿ ಸುಪ್ರಿಯಾ ಜಾಧವ್ ಅವರು 8,656 ಮತಗಳನ್ನು ಗಳಿಸಿ ಸೋಲು ಕಂಡರು. ಇಲ್ಲಿ MNS ಅಭ್ಯರ್ಥಿ 4,488 ಮತಗಳನ್ನು ಪಡೆದರು. ಇನ್ನು ಅತ್ಯಂತ ನಿಕಟ ಸ್ಪರ್ಧೆಗಳಲ್ಲಿ ಒಂದಾದ ವಾರ್ಡ್ ನಂಬರ್ 106ರಲ್ಲಿ ಬಿಜೆಪಿಯ ಪ್ರಭಾಕರ್ ಶಿಂದೆ MNSನ ಅಭ್ಯರ್ಥಿ ಸತ್ಯವಾನ್ ದಳವಿ ವಿರುದ್ಧ ಕೇವಲ 164 ಮತಗಳಿಂದ ಗೆದ್ದರು. ಫಲಿತಾಂಶದ ಬಳಿಕ ಮುಂಬೈ ಕಾಂಗ್ರೆಸ್ ವಕ್ತಾರ ಸಚಿನ್ ಸಾವಂತ್ ಮಾತನಾಡಿ,
ಮೈತ್ರಿ ನಡೆದಿದ್ರೆ ಫಲಿತಾಂಶ ಬೇರೆಯೇ ಆಗ್ತಿತ್ತು. ಆದರೆ ಠಾಕ್ರೆ ಸಹೋದರರೊಂದಿಗೆ ಸ್ಪರ್ಧಿಸಿದರೆ ಇನ್ನೂ ಹೆಚ್ಚಿನ ನಷ್ಟವನ್ನು ಅನುಭವಿಸುತ್ತಿದ್ದೆವು. ಪ್ರತ್ಯೇಕವಾಗಿ ಸ್ಪರ್ಧಿಸುವ ಕಾಂಗ್ರೆಸ್ ನಿರ್ಧಾರ ಸರಿಯಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಬಿಜೆಪಿಯ ಗೆಲುವಿಗೆ ಅನೇಕ ಕಾರಣಗಳಿವೆ, ಆದರೆ ಪ್ರಾದೇಶಿಕ ಪಕ್ಷಗಳೇ ಮರಾಠಿ ಮತಗಳನ್ನು ಒಟ್ಟುಗೂಡಿಸುವಲ್ಲಿ ಸೋತಿವೆ ಎಂದು ಸಹ ಅನೇಕ ವಿಶ್ಲೇಷಕರು ಈಗ ಅಭಿಪ್ರಾಯಪಟ್ಟಿದ್ದಾರೆ. ಶಿವಸೇನಾ ಯುಬಿಟಿ ಮತ್ತು MNS ಹಾಗೂ ಶರದ್ ಪವಾರ್ ನೇತೃತ್ವದ NCP ಮೈತ್ರಿಯು ಇಲ್ಲಿ ಫಲಿಸಲಿಲ್ಲ. ಹಿಂದಿ ಕೇಂದ್ರಿತ ಪಕ್ಷವಾದ ಬಿಜೆಪಿಯು ಮರಾಠಿ ನೆಲದಲ್ಲಿ ತನ್ನ ನೆಲೆಯನ್ನು ಈಗ ಬೀಡ್ಬಿಟ್ಟಿದೆ. ಇದರಿಂದ ಮರಾಠಿ ಅಸ್ಮಿತೆಗೆ ಧಕ್ಕೆ ಆಗಬಹುದಾ ಎಂಬ ಚರ್ಚೆಯೂ ಸಹ ಈ ಚುನಾವಣೆಯ ನಂತರ ನಡೀತಿದೆ. ಇನ್ನು ಮುಂದೆ ಬರುವ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಮತ್ತು ಕೇರಳದ ವಿಧಾನಸಭಾ ಚುನಾವಣೆಯ ಮೇಲೆ ಮುಂಬೈ ಮಹಾನಗರ ಪಾಲಿಕೆಯ ಫಲಿತಾಂಶ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.